ಪತ್ರ ಬರೆದಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂಥ ಗೊಂದಲಗಳನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ಒಟ್ಟಾಗಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಪತ್ರ ಬರೆದಿದ್ದಾರೆ. ಇಲ್ಲ, ಮೊದಲಿಂದನೂ ಆ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ. ದಕ್ಷಿಣ ಭಾರತ ರಾಜ್ಯಗಳಿಗೆ, ದಕ್ಷಿಣ ರಾಜ್ಯಗಳಿಗೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ. GST ಶೇರ್ ಸರಿಯಾಗಿ ಕೊಡ್ತಾ ಇಲ್ಲ. ಆಮೇಲೆ ನಮಗೆ ಪ್ರಾಜೆಕ್ಟ್ಸ್ಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಂಡೋಗಿ ಅಲ್ಲಿ ಉತ್ತರ ಭಾರತದಲ್ಲಿ ಹಾಕ್ತಾರೆ ಅಂತೇಳಿ ಇದು ಒಂದು ದೊಡ್ಡ ಕೂಗಿದೆ. ದಕ್ಷಿಣ ಭಾರತದಲ್ಲಿ ಭಾಳ ದೊಡ್ಡ ಕೂಗಿದೆ. ಅದಕ್ಕಾಗಿ ಅವರೆಲ್ಲರೂ ಒಂದು ಕಲೆಕ್ಟಿವ್ ಎಫರ್ಟ್ಸ್ ಮಾಡಿ ಕೇಂದ್ರಕ್ಕೆ ಕನ್ವಿನ್ಸ್ ಮಾಡಿ ನಮಗೂ ಹೆಚ್ಚಿನ ಹಣ ಕೊಡಿ. ನಮ್ಮ ರಾಜ್ಯದಲ್ಲಿ ಏನು ಕಲೆಕ್ಟ್ ಮಾಡ್ತಾ ಇದ್ದೀವಿ, GST ಕಲೆಕ್ಟ್ ಮಾಡ್ತಾ ಇದ್ದೀರಿ, ಈಗ ಸೆಕೆಂಡ್ ಹೈಯೆಸ್ಟ್ GST ನಾವು ಕೊಡ್ತಾ ಇದ್ವಿ, ನಮಗೆ ಲೆಜಿಟಿಮೇಟ್ ಆಗಿ ಬರುವಂಥ ಶೇರ್ ಕೊಡಿ ಅಂತ ಅದು ಬೇಡಿಕೆ ಇದ್ದೇ ಇದೆ. ಅದರಲ್ಲಿ ಬಹುಶಃ ಆ ಪ್ರಯತ್ನದಿಂದ ಆಗಿರಬೇಕು. ಸರ್ಕಾರವಾಗೇ ನೀವು ಕಾನೂನು ಪಾಲಿಸಬೇಕು ಅಂತೇಳಿ ಇಂಥವ್ರಿಗೆಲ್ಲ ಕಾನೂನು ಭಯನೇ ಇಲ್ವಲ್ಲ ಸರ್? ಈಗ ಅಲ್ಲ, ನಾವು ಕೂಡ ಅಲ್ಲಿ ಬೀದಿಗೆ ಬರಲಿಲ್ಲ. ನಮ್ಮ ಪಕ್ಷದವರು ನರೇಗಾ ವಿಚಾರದಲ್ಲಿ ಮಾಡುವಂಥ ಸಂದರ್ಭದಲ್ಲೂ ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಭಾಷಣ ಮಾಡಿ ಅಲ್ಲಿ ಒಂದಷ್ಟು ಜನ ಸ್ಪಿಲ್ ಓವರ್ ಆಗಿದ್ದ ಅಷ್ಟೇ ಬಿಟ್ಟರೆ ಅದನ್ನು ನಾವು ಬೀದಿಗೆ ತೊಗೊಂಡು ಬರಲಿಲ್ಲ. ಸರ್ಕಾರಕ್ಕೂ ಜವಾಬ್ದಾರಿ ಇದೆ ಅಲ್ವಾ, ಅವರು ಅದನ್ನು ಪಾಲಿಸಬೇಕು. ಆಮೇಲೆ SIR ಮಾಡುವಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರೇ ಬಂದಿದ್ರು. ಅವರಿಗೂ ಕೂಡ ನಾವು ಇಲ್ಲ ನೀವು ಮಾಡಿಕೊಡೋದು, ಪ್ರೊಸೆಷನ್ ಮಾಡಿಕೊಡೋದು ಅಂತ ಮಾನ್ಯ ರಾಹುಲ್ ಗಾಂಧಿಯವರಿಗೂ ನಾವು ಹೇಳಿ ಆಮೇಲೆ ಅವರು ಕಾರ್ನಲ್ಲಿ ವೆಹಿಕಲಲ್ಲಿ ಹೋಗಿ ಎಲೆಕ್ಷನ್ ಕಮಿಷನ್ಗೆ ರೆಪ್ರೆಸೆಂಟೇಷನ್ ಕೊಟ್ಬಿಟ್ಟು ಹೋದರು. ಅದರಿಂದ ಕಠಿಣವಾಗಿ ನಾವು ಇದನ್ನು ಪಾಲಿಸುವಾಗ ಕಾಂಗ್ರೆಸ್ ಶಾಸಕರಿಗೆ ಇದರ ಅರಿವಿರಲಿಲ್ವಲ್ಲ ಸರ್? ಅವರೇ ಪಾದಯಾತ್ರೆ ನಾವು ಅದನ್ನು ಭಾಳ ಕಠಿಣವಾಗಿ ಪಾಲಿಸ್ತೀವಿ. DCM ರವರ ಬಣ್ಣದ ಕಾಲ್ಗಳನ್ನು ಟ್ಯಾಪ್ ಮಾಡಬೇಕು, ಅವರ ಮೂವನ್ನ ನೋಡಬೇಕು ಅಂತ ಸಿದ್ದರಾಮಯ್ಯ ಅವರು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಇದನ್ನು ಹೇಳೋರು ಯಾರು? ಆರೋಪಗಳು ಯಾರಿಗೂ ಅವರಿಗೆ ಗೊತ್ತಿಲ್ಲದೆ ಮಾಹಿತಿಗಳಿಲ್ಲದೆ ಮಾತಾಡ್ತಾರೆ. ಸ್ಪೆಸಿಫಿಕ್ ಆಗಿ ಹೇಳಿ ಇಂಥವ್ರು ಟ್ಯಾಪ್ ಮಾಡಿದ್ದೀರಾ ಅಂತ ನೀವು ಅವ್ರಿಗೆ ಗೊತ್ತಿರಬೇಕಲ್ವ. ಸುಮ್ಮನೆ ಒಂದು ಏನೋ ಗಾಳಿನಲ್ಲಿ ಗುಂಡು ಹೊಡೆದ್ಬಿಟ್ರೆ ಏನು ಲೆಕ್ಕ ಅದು? ಅವರು ಸ್ಪೆಸಿಫಿಕ್ ಆಗಿ ಇಂಥವ್ರು ಫೋನ್ ಟ್ಯಾಪ್ ಮಾಡಿದ್ದೀರಾ ನೀವು ಅಂಥ ಮಾಹಿತಿ ಇದ್ದರೆ ಹೇಳಿ. ಸುಮ್ಮನೆ ಒಂದು ಪಾಸಿಂಗ್ ರೆಫರೆನ್ಸ್ ಥರ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾವ ಫೋನ್ ಟ್ಯಾಪಿಂಗು ಕೂಡ ನಡೀತಾ ಇಲ್ಲ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೆ. ಈಗ ನೀವು ಮತ್ತೆ ಮಹದೇವಪ್ಪ ರಾತ್ರಿ ಚರ್ಚೆ ಮಾಡಿದ್ದೀರಾ ಸರ್? ಭೇಟಿಯಾಗಿದ್ದೀರಾ ಅಂತಕ್ಕಂಥ ಹೌದು, ಚೀಫ್ ಮಿನಿಸ್ಟರ್ ನೆನ್ನೆ ಭೇಟಿ ಮಾಡಿದ್ದೆ ನಾನು. ಭೇಟಿ ಮಾಡಿ ನಮಗೆ ನಮ್ಮ ಇಲಾಖೆಗೂ ಕೆಲವು ಬಡ್ಜೆಟ್ಟಿಗೆ ಸೇರಿಸ್ಕೊಳ್ಬೇಕು ಅಂತೇಳಿ, ಆಮೇಲೆ ನಮ್ಮ ತುಮಕೂರು ಜಿಲ್ಲೆಗೂ ಕೂಡ ಕೆಲವು ನಾನು ಏನು ಬೇಡಿಕೆ ಇಟ್ಟಿದ್ದೆ ಅದನ್ನು ಬಡ್ಜೆಟ್ ಸ್ಪೀಚಲ್ಲಿ ತರಬೇಕು ಅಂತ ಹೇಳಿ ನಾನು ಅವ್ರಿಗೆ ಕೇಳಕ್ಕೆ ಹೋಗಿದ್ದೆ. ಭೇಟಿ ಮಾಡಿ ಹೇಳಿದ್ದೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.